ಮೀಸಲು ಶಿರಹಟ್ಟಿ ಮತಕ್ಷೇತ್ರದಲ್ಲಿ ರಾಜ್ಯ ರೈತೋದಯ ಹಸಿರು ಸೇನೆಯಿಂದ ಸಂಚಾರ ರೈತರ ಸಮಸ್ಯೆಗಳ ಮಾಹಿತಿ. ಗದಗ ಜಿಲ್ಲೆಯ ಮೀಸಲು ವಿಧಾನಸಭಾ ಕ್ಷೇತ್ರ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು 2008 ರೈತ ಕಲ್ಯಾಣ ನೆರವೇರಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್ ಅವರು ಸೋಮವಾರ ಲಕ್ಷ್ಮೇಶ್ವರ ತಾಲೂಕಿನ ವಡ್ಡರ ಬಸಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ರೈತರೊಂದಿಗೆ ಜಮೀನುಗಳಿಗೆ ತೆರಳುವ ರಸ್ತೆಯನ್ನು ವೀಕ್ಷಿಸಿದರು ಹಾಗೂ ಎಲ್ಲ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅವರ ಮುಖಾಂತರವೇ ತಿಳಿದುಕೊಂಡರು. ಅವರು ಇವುಗಳಿಗೆಲ್ಲ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನಮ್ಮ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಸಂಚಾರ ಮಾಡುತ್ತಿದ್ದು ಅದಕ್ಕೆ ಎಲ್ಲ ರೈತರು ಸಹಕಾರ ಇರಬೇಕು ಎಂದು ರೈತರಿಗೆ ಮನವಿ ಮಾಡಿ ಮಾತನಾಡಿದರು. ವರದಿ ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ4 ಲಕ್ಷ್ಮೇಶ್ವರ. ಚಂದ್ರಶೇಖರ್ ಅಂತೇಳಿ ನಿಮಗೆ ಗೊತ್ತೇ ಇದೆ. 2008 ರೈತ ಕಲ್ಯಾಣೋತ್ಸವ ಡಿಸೆಂಬರ್ 7ನೇ ತಾರೀಕು ಎಲ್ಲ ಕರ್ನಾಟಕದ 31 ಜಿಲ್ಲೆ 224 ಕ್ಷೇತ್ರವನ್ನು ಅಡ್ಡಾಡಿ ಸುಮಾರು 2 ಲಕ್ಷ ಕಿಲೋಮೀಟರ್ ಟ್ರಾವೆಲ್ಗಳನ್ನು ಮಾಡಿ ಎಲ್ಲ ಉಚಿತವಾಗಿ ರೈತರ ಮಕ್ಕಳಿಗೆ ಮದುವೆಯನ್ನು ಮಾಡಿದ್ದೀನಿ. ಈಗ 224 ಕ್ಷೇತ್ರದಲ್ಲಿ ಯಾವುದಾದ್ರು ಒಂದು ಕ್ಷೇತ್ರವನ್ನು ನಾವು ಹುಡುಕಿ ಅಭಿವೃದ್ಧಿ ಆಗದೇ ಇರೋ ಕ್ಷೇತ್ರವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಂಘಟನೆಯ ಮುಖಾಂತರ ಒಂದು ಅರ್ಜಿಯನ್ನು ಕೊಡಬೇಕು. ಇಡೀ ಹಳ್ಳಿಗೆ ಅವ್ರ ಸಮಸ್ಯೆಯನ್ನು ತಗೊಂಡು ಅಂತೇಳಿ ನಮ್ಮ ರೈತ ಸಂಘಟನೆಯ ಸವಾರಿಯನ್ನು ನಾವು ಹೊರಟಿದ್ದೀವಿ. 2008 ರೈತ ಕಲ್ಯಾಣೋತ್ಸವ ಮಾಡಿದ ಸಂಘಟಕರ ನಡೆ ಹಳ್ಳಿಯ ಅಭಿವೃದ್ಧಿಯ ಕಡೆ ಅಂತೇಳಿ, ಅಲ್ಲಿ ಹೊಲ ಆಗಿರ್ಬೋದು, ಅಲ್ಲಿ ಮನೆ ಆಗಿರ್ಬೋದು, ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರ್ಬೋದು, ಅಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಹೊಲಕ್ಕೆ ಹೋಗೋ ರೋಡಿನ ವ್ಯವಸ್ಥೆ ಇರ್ಬೋದು, ಅಲ್ಲಿ ರೈತರು ಯಾವುದೇ ಸಮಸ್ಯೆ ಇದ್ದರೂ ಅದು ಕುಂದುಕೊರತೆ ವಿಡಿಯೋ ಸಮೇತ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಕೊಡಬೇಕು. SCP ಕಾಲೋನಿಗಳಿಗೆ ಎಸ್ ಸಿ ಕ್ಷೇತ್ರಗಳಿಗೆ ಎಷ್ಟು ಅನುದಾನ ಕೊಡ್ತಾ ಇದ್ದಾರೆ, ಆದರೆ ಆ SC ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಡದಲೇ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಈ ಮೂಲಕ ಎಲ್ಲರಿಗೂ ಕೂಡ ಅಭಿವೃದ್ಧಿ ನೇತಾರರಾಗಬೇಕು, ಅಭಿವೃದ್ಧಿಕಾರರಾಗಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗೆ ಮತ್ತು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ, ಈ ನಮ್ಮ ಬಸಾಪುರ ಅಂದರೆ ಲಕ್ಷ್ಮೇಶ್ವರ ತಾಲೂಕು ಶಿರಹಟ್ಟಿ ಕ್ಷೇತ್ರ ಬಸಾಪುರ ಗದಗ ಜಿಲ್ಲೆ ಅವರಿಗೆ ನಾವು ನಮ್ಮ ಸಂಘಟನೆಯ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಯಿಂದ ಅವರಿಗೆ ನಮ್ಮ ಹಳ್ಳಿಯ ಅಧ್ಯಕ್ಷರನ್ನಾಗಿ ಮಂಜಯ್ಯ ಚನ್ನಬಸಯ್ಯ ಅವರಿಗೆ ಹಿರೇಗುಂಚೋಳ ರೋಡಿಂದ ಅದನ್ನು ಮಾತಾಡ್ತೀವಿ. ಪ್ರೈಮ್ ಮಿನಿಸ್ಟರ್ ಒಳಗೆ ಎಲ್ಲ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿರುತ್ತೆ. ಎರೆಬುಜಾಳಿಂದ ಇದು ಲಕ್ಷ್ಮೇಶ್ವರಿಂದ ಸೀದಾ ಗುಂಜೋಳ ನಡುವಾಯ ಬಸ ಹಿಂಗೈತ್ರಿ. ಅದು ಗುಂಜೋಳ ಹಿಂಗೆ ಕೊಟ್ಟಾರ. ಇದು ನಮ್ಗೆ ಇಲ್ಲೇ 3 ಕಿಲೋಮೀಟರ್ ಐತಿ. ಈಗ ನಿಮ್ಮ ಸಮಸ್ಯೆ ಅಲ್ಲಿ ವಿಡಿಯೋ ಲೈವ್ ಆಗುತ್ತದೆ, ಅದು ನನ್ನ ಇದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಅಭಿವೃದ್ಧಿಗೋಸ್ಕರ. ಅದು ಏನನ್ನು ಮಾತಾಡ ನಿಮ್ಗೆ ಏನು ಸಂಬಂಧ ಇದೆ ಅದು ಮಾತಾಡಿದ್ರಿ. ನಾನು ಮಾಡಿದ್ದೀರಾ? ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ಶಿರಹಟ್ಟಿ ಕ್ಷೇತ್ರ ತುಂಬ SC ಕ್ಷೇತ್ರ ಆಗಿರೋದ್ರಿಂದ ಅನುದಾನ ಕಡಿಮೆ ಬರ್ತಾ ಇದೆ ಅಂಥೇಳಿ ಇಲ್ಲಿ ಜನಗಳದ್ದು ಮತ್ತು ಈ ಶಾಸಕರ ಒಂದು ನೋವಿನ ಸಂಗತಿ. ಜೊತೆಗೆ ಅನುದಾನ ಕೇಳಿದಷ್ಟು ಕೊಡಬೇಕು. SCP ವರ್ಗ ಇರುವಂತಹ ಕ್ಷೇತ್ರಗಳಿಗೆ ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಮಾತಿಗೆ ಮಾತ್ರ ಹೇಳ್ತೀರಾ ನೀವು ರೈತರು ಅಂತೇಳಿ. ತಾವು ದಯಮಾಡಿ ರೈತರು ಸ್ವಾಮಿಗಳೇ, ನಾವು ರೈತರು ಈ ಹೊಲಗಳಲ್ಲಿ ಬೆಳೆಗಳು ಹಾಕಿ ಮಳೆ ಬಂದರೆ 4 ದಿನ 5 ದಿನ ಹತ್ತಿ ಗೊಂಜಾಳ ಪ್ರತಿಯೊಂದು ನಾವು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬೆಳೆದು ಒಂದೊಂದು ವಾರಗಟ್ಟಲೆ ಒಳಗಡೆ ಬಿಟ್ಟರೆ ಏನ್ರಿ ಉಳಿತೈತೆ ನಮ್ಮದು. ಈ ರೋಡ್ಗಳನ್ನು ನೋಡಿ ಸಮಸ್ಯೆಗಳು ತುಂಬ ಇದೆ. ಇಡೀ ಶಿರಹಟ್ಟಿ ಭಾಗದ್ದು ಲಕ್ಷ್ಮೇಶ್ವರ ಕ್ಷೇತ್ರ ಅಲ್ಲ, ಶಿರಹಟ್ಟಿ ಕ್ಷೇತ್ರ ಲಕ್ಷ್ಮೇಶ್ವರ ತಾಲೂಕು ಯಾವ ಸರ್ ಇದು? ವಡ್ರ ಬಸಾಪುರ ರೋಡಿಗೆ ಬಂದಿದ್ದೀನಿ. ಇವ್ರ ಸಮಸ್ಯೆ, ರೈತರ ಸಮಸ್ಯೆಗಳು ರಾಮಗಿರಿ ಬಸಾಪುರ. ಇಲ್ಲಿ ರೋಡ್ಗಳು ಏನಂದ್ರೆ 224 ಕ್ಷೇತ್ರದಲ್ಲಿ ಜಾಸ್ತಿ ಹದಗೆಟ್ಟಿರುವಂತ ಯಾವ್ದಾದ್ರು ಕ್ಷೇತ್ರ ಇದ್ದೆ ಅದು ಶಿರಹಟ್ಟಿ ಮತಕ್ಷೇತ್ರ. ಅಂದ್ರೆ SCP ಕ್ಷೇತ್ರ ಇರೋದ್ರಿಂದ ಅನುದಾನಗಳು ಜಾಸ್ತಿ ಕೊಟ್ರೆ ಇವು ಅಭಿವೃದ್ಧಿ ಆಗ್ತವೆ. ಈಗ ಅಭಿವೃದ್ಧಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಶಾಸಕರ ಒಂದು ಅನುದಾನ